ಸನ್ಮಾನ್ಯ ಎಚ್ ಕೆ ಪಾಟೀಲ್ರಿಗೆ 72ನೇ ವರ್ಷದಲ್ಲಿ ಕಾಲಿಡುವಂಥ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರಿ, ಅವರು ಸಮಾಜದಲ್ಲಿ ಅತ್ಯಂತ ಆದರ್ಶ ಪ್ರಿಯರು ಮತ್ತು ಎಲ್ಲರಿಗೂ ಮಾರ್ಗದರ್ಶಕರಾಗಿ ಅವರ ಇಡೀ ಜೀವನದಲ್ಲಿ ಗೌರವದಿಂದ ಮತ್ತು ಸುಸಂಸ್ಕೃತರಾಗಿ ಅಧಿಕಾರ ಇರುವಂಥ ಸಂದರ್ಭ ಇರ್ಬೋದು, ಅಧಿಕಾರ ಇರಲೇ ಇರುವಂಥ ಸಂದರ್ಭದಲ್ಲಿರ್ಬೋದು, ಎಲ್ಲ ಕಾಲದಲ್ಲಿ ಸಹಿತ ಸಮಾಜದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ಜನಪರವಾದಂಥ ಕಾರ್ಯಕ್ರಮಗಳ ಅನುಷ್ಠಾನ ತರದ ಮುಖಾಂತರ ಜನಸೇವೆ ಸಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು. ಅವರು ಯಾವುದೇ ಇಲಾಖೆಯಲ್ಲಿದ್ದಾಗ ಸಹಿತ ಆ ಇಲಾಖೆಗೆ ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ರೀತಿ ಮತ್ತು ಜನಸಾಮಾನ್ಯರಿಗೆ ನ್ಯಾಯ ಸಿಗ್ತಕ್ಕಂಥ ರೀತಿಯಲ್ಲಿ ಅವರು ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಜೊತೆಯಲ್ಲಿ, ಅವ್ರ ಕುಟುಂಬ ಜೊತೆಯಲ್ಲಿ ನಾನು 1980ರಿಂದನೂ ಹಿರಿಯರಾಗಿರ್ತಕ್ಕಂಥ ಶ್ರೀಮಾನ್ ಕೆ ಎಚ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಅವರ ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ರಾಜಕೀಯದಲ್ಲಿ ಮುಂದುವರೆದಿದ್ದೀವಿ. ಆದ ನಂತರ ಶ್ರೀಮಾನ್ ಎಚ್ ಕೆ ಪಾಟೀಲರು ಭಾಳ ಮೃದು ಸ್ವಭಾವದಿಂದ ಯಾರಿಗೆ ಏನೇ ಹೇಳಬೇಕಾದ್ರೂ ಸಹಿತ ಯಾರಿಗೂ ನೋವು ಉಂಟು ಮಾಡದಂತೆ ಅವರ ಇಡೀ ಜೀವನದಲ್ಲಿ ಇವತ್ತು ಅತ್ಯಂತ ರಾಜ್ಯ ಮಟ್ಟದ ನಾಯಕರಾಗಿ ಎಲ್ಲರಿಂದನೂ ಅವರಿಗೆ ಮನ್ನಣೆ ಸಿಗ್ತಕ್ಕಂಥ ಪ್ರವೃತ್ತಿ ಇವತ್ತು ಅವ್ರಿಗೆ ಸಿಕ್ಕಿದೆ. ಅವರ ಇಡೀ ಜೀವನ ಪ್ರಾಮಾಣಿಕತೆ ಮತ್ತು ಕಮಿಟ್ಮೆಂಟ್ಲಿಂದ ಯಾವುದೇ ಕೆಲಸ ಕೈಗೆತ್ತಿಕೊಂಡಿದ್ರೆ ಅದನ್ನು ಪೂರ್ವಹಿಸ್ತಕ್ಕಂಥ ಮತ್ತು ಯಾರಿಗೂ ನೋವು ಉಂಟು ಮಾಡದಂತೆಯೇ ಸಮಾಜಕ್ಕೆ ಉತ್ತಮವಾದಂಥ ಮಾರ್ಗದರ್ಶನ ಕೊಡ್ತಕ್ಕಂಥ ರೀತಿಯಲ್ಲಿ ಅವರು ದಾರಿ ಇದೆ. ಇದೇ ರೀತಿಯಾಗಿ ಅವರು ಮುಂದುವರಿಬೇಕು. ಅವರ ಈ ಸಂದರ್ಭದಲ್ಲಿ ಅವರಿಗೆ ಇನ್ನೂ ಆ ದೇವರು ಹೆಚ್ಚಿನ ಶಕ್ತಿ ಕೊಡಬೇಕು, ಆಯುರಾರೋಗ್ಯ ಕೊಟ್ಟು ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಇಡೀ ರಾಜ್ಯ ಹಾಗೂ ರಾಷ್ಟ್ರಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಅವರು ಮಾಡುವಂಥ ಕೆಲಸಗಳಿಗೆ ಆ ದೇವರು ಅವಕಾಶ ಕಲ್ಪಿಸಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನೋಡಿ, ರಾಜಕೀಯದಲ್ಲಿ ನಾನು ಸತತವಾಗಿ ಅವ್ರ ಹತ್ರ ಇಷ್ಟು ವರ್ಷಗಳಿಂದ ನಾನು ಅವ್ರ ಜೊತೆಯಲ್ಲಿ ಎಲ್ಲ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು. ಯಾವುದೇ ವಿಷಯ ಚರ್ಚೆ ಮಾಡಿದ ಸಹಿತ ಅದು ಜನಪರವಾಗಿರ್ತಕ್ಕಂಥದ್ದು. ಸಮಾಜದಲ್ಲಿ ಯಾವುದೇ ನಾವು ತಪ್ಪು ಸಂದೇಶ ಹೋಗಬಾರ್ದು. ನಾವು ಮಾಡುವಂಥ ಯೋಜನೆಗಳು, ಕಾರ್ಯಕ್ರಮಗಳು ಜನಪರವಾಗಿರಬೇಕು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ಆ ರೀತಿಯಾಗಿ ನಾವು ಮುಂದುವರಿಬೇಕೆಂಬುದೇ ಅವರು ನಾನು ಕಲ್ತಿರ್ತಕ್ಕಂಥದ್ದು. ಮತ್ತು ಅತಿ ಮುಖ್ಯವಾಗಿ ಅವರು ಕೋಆಪರೇಷನ್ ಸೆಕ್ಟರ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ಇವತ್ತು ಇಡೀ ರಾಷ್ಟ್ರಕ್ಕೆ ಅವರು ಫೆಡರೇಷನ್ ವಿಷಯದಲ್ಲಿರ್ಬೋದು ಸಾಕಷ್ಟು ಅನುಭವ ಹೊಂದಿರತಕ್ಕಂಥವ್ರು ಮತ್ತು ಇಡೀ ರಾಷ್ಟ್ರಕ್ಕೆ ಮಾರ್ಗದರ್ಶನ ನೀಡಿರ್ತಕ್ಕಂಥವ್ರು. ರಾಜ್ಯದಲ್ಲಿ ಯಾವುದೇ ಭಾಗಕ್ಕೆ ನಾವು ಹೋದಾಗ ಆ ಕೋಆಪರೇಟಿವ್ ಸೆಕ್ಟರ್ನಲ್ಲಿರ್ತಕ್ಕಂಥ ಹಿರಿಯರು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಬಗ್ಗೆ ಮಾತನಾಡ್ತಿರ್ತಾರೆ. ಅದೇ ರೀತಿಯಾಗಿ ನೀರಾವರಿ ಸಚಿವರಾಗಿ ಈ ರಾಜ್ಯದ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಜನಪರವಾಗಿ, ರೈತರ ಪರವಾಗಿ ಮಾಡಿರ್ತಕ್ಕಂಥದ್ದು. ಮತ್ತು RDPR ಇಲಾಖೆಯಲ್ಲಿ ಸಹಿತ ಅಷ್ಟೇ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರು. ಅವರು ಯಾವುದೇ ಇದ್ದರೂ ಸಹಿತ ಅದನ್ನು ಭಾಳ ಮನಪೂರ್ವಕವಾಗಿ ಮತ್ತು ಜನಪರವಾಗಿ ಅವರ ಕಾರ್ಯಚಟುವಟಿಕೆಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ಸೊ ಆ ದಿಶೆಯಲ್ಲಿ ಅವರ ಮಾರ್ಗದರ್ಶನ, ಅವರ ಮುಂದಾಳತ್ವ ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಬೇಕೆಂಬುದು ನನ್ನ ನಂಬಿಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.